ಚಿಕ್ಕೋಡಿ ನಗರದಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾದ ಚಿಕ್ಕೋಡಿ ತಾಲೂಕಿನ ಪ್ರೀಮಿಯರ್ ಲೀಗ್ ಫುಲ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ ಚೊಚ್ಚಲ ಪ್ರಶಸ್ತಿ ಅಂಕಲಿಯ ಸಿದ್ದೇಶ್ವರ ಸ್ಪೋರ್ಟ್ಸ್ ತನ್ನದಾಗಿಸಿಕೊಂಡಿದೆ. 3 ದಿನಗಳವರೆಗೆ ನಡೆದ ಪಂದ್ಯಾವಳಿಯಲ್ಲಿ ಚಿಕ್ಕೋಡಿ ಸೇರಿದಂತೆ ಚಿಕ್ಕೋಡಿ ತಾಲೂಕಿನಿಂದ ಸುಮಾರು 8 ತಂಡಗಳು ಭಾಗವಹಿಸಿದ್ದವು. ಚಿಕ್ಕೋಡಿಯ ಯುವ ನಾಯಕ ವಿಶ್ವನಾಥ ಕಾಮಗೌಡ ಹೆಸರಿನಿಂದ ಪ್ರಾರಂಭಿಸಿದ ಟ್ರೋಫಿಯಲ್ಲಿ ಪ್ರಥಮ ಬಹುಮಾನ 40,000, ದ್ವಿತೀಯ ಬಹುಮಾನ 20,000 ಹಾಗೂ ತೃತೀಯ ಬಹುಮಾನ 10,000 ರೂಪಾಯಿಯನ್ನು ವಿಶ್ವನಾಥ ಕಾಮಗೌಡ ಅವರು ನೀಡಿದರು. ಟೂರ್ನಿಯ ಅಂತಿಮ ಪಂದ್ಯದಲ್ಲಿ ಮೊದಲ ಬ್ಯಾಟ್ಸ್ ಮಾಡಿದ ಅಂಕಲಿಯ ಸಿದ್ದೇಶ್ವರ ಸ್ಪೋರ್ಟ್ಸ್ ನಿಗದಿತ 6 ಓವರ್ಗಳಲ್ಲಿ 48 ರನ್ಗಳನ್ನು ಗಳಿಸಿತು. ನಂತರ ಬ್ಯಾಟಿಂಗ್ ಮಾಡಲು ಬಂದ ಶಿರಗಾಂವ್ನ ಸಿದ್ದಿ ಸ್ಪೋರ್ಟ್ಸ್ ತಂಡ ಫೈನಲ್ ಮ್ಯಾಚ್ನಲ್ಲಿ ಅತ್ಯಂತ ಕಳಪೆ ಮಟ್ಟದ ಪ್ರದರ್ಶನ ನೀಡಿ ಕ್ರೀಡಾ ಪ್ರೇಮಿಗಳಿಗೆ ನಿರಾಸೆಯನ್ನು ಮೂಡಿಸಿತು. ಮೊದಲ ಓವರ್ನಲ್ಲಿ ವೈಡ್ ಮೂಲಕ 1 ರನ್ ಗಳಿಸಿದ ತಂಡ 4 ಪ್ರಮುಖ ವಿಕೆಟ್ ಕಳೆದುಕೊಂಡು ನೆಲಕಚ್ಚಿತು. ಬಳಿಕ ನಿಗದಿತ ಓವರ್ಗಳಲ್ಲಿ 28 ರನ್ ಗಳಿಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿತು. ಟೂರ್ನಿಯಲ್ಲಿ ನಾಗರಮುನ್ನೋಳಿಯ ಪಾಂಡುರಂಗ ಕ್ರಿಕೆಟ್ ತಂಡ ತೃತೀಯ ಸ್ಥಾನವನ್ನು ಪಡೆದುಕೊಂಡಿತು. ಪ್ಲೇಯರ್ ಆಫ್ ದ ಸೀರೀಸ್ ಆಗಿ ಸೂರಜ್ ಶಿತೋಳೆ, ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಶ್ರೀಧರ್ ಕದಂ, ಬೆಸ್ಟ್ ಬೌಲರ್ ಆಗಿ ಸೂರಜ್ ಶಿತೋಳೆ, ಬೆಸ್ಟ್ ಕ್ಯಾಚರ್ ಆಗಿ ಗುರುರಾಜ್ ಕುಲಕರ್ಣಿ ಹೊರಹೊಮ್ಮಿದ್ರು. ಆನಂದ್ ಬ್ಯಾಕುಡೆ, ಮಧುಕರ್ ಪಾಟೀಲ್, ವಿನೋದ್ ಟವಳೆ, ದೀಪಕ್ ಕಾಂಬ್ಳೆ, ವಿನೋದ್ ಮಾಳ್ಗೆ, ಸುನಿಲ್ ಶೇಲಾರ್, ಮಹೇಶ್ ರಾಥೋಡ್, ಮಲ್ಲು ಕದಂಪುರೆ, ಚೇತನ್ ಕಾಂಬ್ಳೆ, ಪ್ರವೀಣ್ ಬ್ಯಾಕುಡೆ, ಸಂದೀಪ್ ಮಾನೆ ಮೊದಲಾದವರು ಪಂದ್ಯಾವಳಿಯ ಯಶಸ್ವಿಗೆ ಶ್ರಮಿಸಿದರು.